ಸದಸ್ಯರು ಹೇಳ್ದಂಗೆ 405 ಹಾಸ್ಟೆಲ್ಗಳು ಅವೆ. ವಾರ್ಡನ್ಗಳು 171 ವಾರ್ಡನ್ಗಳು ಇರೋದು. ಶಾರ್ಟೇಜ್ ಇರೋದು ಅದು ಸತ್ಯದ ವಿಚಾರನೇ ಅದು. ಹಾಗಾಗಿ ನಾವು ಸಿ&ಆರ್ ರೂಲ್ಸಲ್ಲಿ 2011 DPRನ ಪ್ರಪೋಸಲ್ ಕಳಿಸಿದ್ದೀವಿ. ಇದೇ 23ನೇ ತಾರೀಕಿಗೆ ಮೀಟಿಂಗನ್ನು ಇಟ್ಟಿದ್ದಾರೆ. ಅದು ಫೈನಲೈಸ್ ಆಗ್ತದೆ. ಮಾನ್ಯ ಸಭಾಪತಿಯವರೇ, ಆದಷ್ಟು ಬೇಗ ನೀವು ಸರ್ಕಾರದ್ದು ನೇಮಕಾತಿ ಮಾಡೋಕ್ಕೆ ಪ್ರೊಸೆಸ್ ನೀವು ಮಾಡಿದ್ಮೇಲೆ ಅದು ಮತ್ತೆ ನೇಮಕಾತಿಗೆ ಪ್ರಕಟಣೆ ಮಾಡೋದು ಮತ್ತು ಇಂಟರ್ವ್ಯೂ ಕಳಿಸೋದು, ಅದಕ್ಕೊಂದು ಎಕ್ಸಾಮ್ ಬರೆಯೋದು, ಅದನ್ನು 6 ತಿಂಗಳಾಗತ್ತೆ. ಹಾಗಾಗಿ ನೀವು ಔಟ್ಸೋರ್ಸಲ್ಲಿ ಏನಾದರೂ ಪ್ರತಿಯೊಂದು ಹಾಸ್ಟೆಲಿಗೆ ಮಕ್ಕಳ ಸಂಖ್ಯೆ ಆಧಾರದ ಮೇಲೆ ವಾರ್ಡನ್ಗಳು ಹಾಕಿದ್ರೆ ಬಹಳ ಉತ್ತಮವಾಗಿ ಪೋಷಕರು ಇನ್ನೂ ಒಂದಷ್ಟು ಹೆಚ್ಚು ನಂಬಿಕೆಯನ್ನು ಸರ್ಕಾರದ ಮೇಲೆ ಇಟ್ಟು ಇನ್ನೂ ಅಷ್ಟು ಮಕ್ಕಳಿಗೆ ಎನ್ರೋಲ್ಮೆಂಟ್ ಮಾಡೋಕ್ಕೆ ಈಗಾಗಲೇ ಸರ್ಕಾರದಿಂದ ನಾವು ವಿಶೇಷವಾಗಿ ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರಾಗಿರ್ತಕ್ಕ ಜಮೀರ್ ಅಹಮದ್ರಿಗೆ ಧನ್ಯವಾದಗಳು ಕೂಡ ಈ ವೇದಿಕೆ ಮೇಲೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಬಾರಿ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ದಾಖಲಾತಿ ಯಾವುದೂ ಎಂದೂ ಆಗದೇ ಇರತಕ್ಕಂಥ ದಾಖಲಾತಿಯನ್ನು ಕಂಡುಹಿಡಿದು. ಯಾಕಂದರೆ ಸರ್ಕಾರದ ಮೇಲೆ ಮತ್ತು ಇಲಾಖೆ ಮೇಲೆ ವಿಶ್ವಾಸ ಇದೆ. ಹಾಗಾಗಿ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ತಾವು ಔಟ್ಸೋರ್ಸಲ್ಲಿ ಈ ವಾರ್ಡನ್ಗಳನ್ನು ಆಯ್ಕೆ ಮಾಡಲೇಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಇನ್ನೊಂದು ಸಭಾಪತಿಯವರೇ, ಅಲ್ಲಿ ಮಕ್ಕಳ ಹೈಜನಿಗೆ ನಾನು ಸುಮಾರು ಯಾದಗಿರಿ, ಕಲಬುರಗಿ, ಕೊಪ್ಪಳ ಮತ್ತು ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ ಇದೆಲ್ಲ ಹಾಸ್ಟೆಲ್ಗಳನ್ನು ಆ ಕಡೆ ಹೋದಾಗ ವಿಸಿಟ್ ಮಾಡ್ತೀನಿ. ಬಹಳಷ್ಟು ಹಾಸ್ಟೆಲ್ಗಳಲ್ಲಿ ಬೆಡ್ ಸಪ್ಲೈ ಇಲ್ಲ, ಮತ್ತು ಹಾಸ್ಟೆಲ್ಗಳಲ್ಲಿ ಕಾಟ್ ಇಲ್ಲ. ಟೆಂಡರ್ ಕರೆದಿದ್ದಾರೆ, ಮಿನಿಸ್ಟ್ರಿ ಕಡೆಯಿಂದ ಆಗ್ತಾ ಇಲಾಖೆಯವರು ಸರಿ ಜವಾಬ್ದಾರಿ ತಗೋಬೇಕು. ಮಾನ್ಯ ಸಭಾಪತಿಯವರೇ, ಆದಷ್ಟು ಬೇಕಾ ಕಾರ್ಡ್ಗಳದ್ದು ಟೆಂಡರ್ ಕರೆದಿದ್ದೀವಿ. ಭಾಳಷ್ಟು ಕಡೆ ಆ ಸಮಸ್ಯೆ ಇತ್ತು, ಇಲ್ಲ ಅಂತ ಇಲ್ಲ. ನಾನೇ ಭಾಳಷ್ಟು ಕಡೆ ವಿಸಿಟ್ ಕೊಟ್ಟಿದ್ದೆ ಸನ್ಮಾನ್ಯ ಅಧ್ಯಕ್ಷರೇ. ಈಗ ಕಾರ್ಡ್ಗಳಿಗೆ ಟೆಂಡರ್ ನಾವು ಕರೆದಿದ್ದೀವಿ. ಈಗ ಕಾರ್ಡ್ಗಳದ್ದು ವ್ಯವಸ್ಥೆ ಮಾಡಿಕೊಡ್ತೀವಿ. ಓಕೆ.